ಒಂದು ಕೊಳಚೆ ನೀರಿನ ಸಂಸ್ಕರಣಾ ಘಟಕ ಎಂಬುದು ಏನಿದೆ, ಇದಕ್ಕೆ ಹಲವಾರು ವರ್ಷಗಳಿಂದ ಇವರು ಜಾಗವನ್ನು ಹುಡುಕ್ತಾ ಇದ್ದರು. ಆದರೆ ಮೊನ್ನೆ ನಾವು ಒಂದು ಪತ್ರಿಕಾ ವರದಿಯನ್ನು ಗಮನಿಸಿದಾಗ ಮೂಳೂರು ಗ್ರಾಮದಲ್ಲಿಯೇ ಕಾಪು ಪುರಸಭೆಯ ಅಂದರೆ ಕಾಪು ಪೇಟೆ ಭಾಗದ, ಕೇವಲ ಕಾಪು ಪೇಟೆ ಭಾಗದ ವಿವಿಧ ಕಟ್ಟಡಗಳ ಕೊಳಚೆ ನೀರನ್ನು ಮೂಳೂರು ಗ್ರಾಮಕ್ಕೆ ತಂದು ಅಲ್ಲಿ STP ಮಾಡುವ ಒಂದು ನಿರ್ಧಾರವನ್ನು ಮಾಡಿ ಕಾಪುವಿನ ತಹಶೀಲ್ದಾರರು ಕಾಪು ಪುರಸಭೆಯ ಮುಖ್ಯಾಧಿಕಾರಿಯವರಿಗೆ ಜಾಗವನ್ನು ಹಸ್ತಾಂತರ ಮಾಡಿದ್ದಾರೆ. ಈ ವರದಿ 2 ದಿನಗಳ ಹಿಂದೆ ಸ್ಥಳೀಯ ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು. ಇದು ನಮಗೆ ಅತ್ಯಂತ ಅಚ್ಚರಿ ತಂದಿರುವಂಥದ್ದು. ಯಾಕೆ ಅಚ್ಚರಿ ತಂದಿದೆ ಅಂದರೆ, ಕಾಪು ಪೇಟೆಯ ಕೇವಲ ಕಾಪು ಪೇಟೆಯ ಕೊಳಚೆ ನೀರನ್ನು ಇವರು ಕೇವಲ 1.5 ಕಿಲೋಮೀಟರ್ ಸುತ್ತಳತೆ ಇರುವಂತಹ ಸಣ್ಣ ಗ್ರಾಮ, ಅತ್ಯಂತ ಸಣ್ಣ ಗ್ರಾಮ, ಸುಮಾರು 1,000ಕ್ಕೆ 3,500 ಮಂದಿ ಜನ ಇರುವಂಥ ವಸತಿ ಪ್ರದೇಶದ ಬದಿಯಲ್ಲಿಯೇ ಇವರು ಈ ತ್ಯಾಜ್ಯ ಕೊಳಚೆ ನೀರಿನ ಸಂಸ್ಕರಣಾ ಘಟಕವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಈ ವಿಚಾರ ನಮಗೆ ಗೊತ್ತಾದ ತಕ್ಷಣ ನಿನ್ನೆ ಅಂದರೆ ಸೋಮವಾರ ಸಂಜೆ ಮೂಳೂರಿನ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಶ್ರೀ ಸರ್ವೇಶ್ವರ ಬಬ್ಬರಿಯ ಕೊಡಮನಿತ್ತಾಯ ದೈವಸ್ಥಾನದ ಹಿಂಭಾಗದ ವಠಾರದಲ್ಲಿ ತುರ್ತು ಸಭೆಯನ್ನು ಕರೆದಿದ್ವಿ. ಈ ತುರ್ತು ಸಭೆಯನ್ನು ಕರೆದು ಮುಂದಿನ ಹೋರಾಟ ಮಾಡುವ ನಿರ್ಧಾರವನ್ನು ಮಾಡಿದ ಪರಿಣಾಮವಾಗಿ ಇಡೀ ಮೂಳೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಇದೇ ಬರುವ ಗುರುವಾರ ತಾರೀಕು 24ರಂದು ಬೆಳಗ್ಗೆ 8:30 ಗಂಟೆಗೆ ಮೂಳೂರು ಸರ್ವೇಶ್ವರ ಬಬ್ಬರಿ ಕೊಡಮನಿತ್ತಾಯ ದೇವಸ್ಥಾನದ ವಠಾರದಲ್ಲಿ ಸೇರಿ ಅಲ್ಲಿಂದ ವಾಹನ ಮುಖಾಂತರವಾಗಿ ಕಾಪುವಿನ ಮುಖ್ಯಾಧಿಕಾರಿಯವರನ್ನು, ಕಾಪು ತಾಲೂಕು ಆಡಳಿತದ ತಹಶೀಲ್ದಾರ್ ಅವರನ್ನು, ನಮ್ಮ ಈ ಭಾಗದ ಶಾಸಕರನ್ನು, ಕಾಪು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನು ಮತ್ತು ಮಾಜಿ ಸಚಿವರು ಹಾಗೂ ಶಾಸಕರನ್ನು ಸಂಪರ್ಕಿಸಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಲಿಕ್ಕಿದ್ದೇವೆ. ಈ ಮನವಿ ಪತ್ರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವರು ನಿರ್ಧಾರ ಮಾಡಿರುವಂತೆ ಈ ಸಣ್ಣ ಗ್ರಾಮದಲ್ಲಿ, ಅದು ಕೂಡ ಜನವಸತಿ ಇರುವಂತಹ ಜಾಗದಲ್ಲಿಯೇ ನಿರ್ಮಾಣ ಮಾಡಲು ಹೊರಟಿರುವಂತಹ ಈ ಕೊಳಚೆ ನೀರಿನ ಸಂಸ್ಕರಣಾ ಘಟಕ ಏನಿದೆ, ಇದನ್ನು ಈ ಕೂಡಲೇ ತಡೆ ಹಿಡಿಬೇಕು ಮತ್ತು ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ 1 ಇಂಚು ಜಾಗವನ್ನು ಕೂಡ ನಾವು ನಮ್ಮ ಗ್ರಾಮಸ್ಥರು ಬಿಟ್ಟುಕೊಡುವುದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಆ ಜಾಗದಲ್ಲಿ ಇಂತಹ ಪ್ರಾಜೆಕ್ಟ್ ಬರಬಾರ್ದು. ಯಾಕೆ ಬರಬಾರ್ದು ಅಂದರೆ, ಇವರು ಇವತ್ತು ಅದನ್ನು ತಂದಲ್ಲಿ ಸೆಟಪ್ ಮಾಡ್ಕೋಬಹುದು. ನಾವು ಉಡುಪಿ ಜಿಲ್ಲೆಯನ್ನು ನೋಡಿದ್ದೇವೆ, ಮಾತ್ರವಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡಿದ್ದೇವೆ, ರಾಜ್ಯದ ವಿವಿಧ ಸ್ಥಳಗಳಲ್ಲಿ ನಾವು ಗಮನಿಸಿದ್ದೇವೆ. ಎಲ್ಲಿಯೂ ಕೂಡ STP ಪ್ಲ್ಯಾಂಟನ್ನು ಒಂದು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿ ಅದನ್ನು ಮೇಂಟೈನ್ ಮಾಡುವ ಕೆಲಸವನ್ನು ಇವತ್ತಿನವರೆಗೂ ಯಾವ ಆಡಳಿತವೂ ಮಾಡಿಲ್ಲ. ಮಾತ್ರವಲ್ಲದೆ ನಮಗೆ ನೋವಿರುವಂಥದ್ದು, ಕೇವಲ ಕಾಪು ಪೇಟೆಯ ನಾವು ಆ ಕಡೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಳಗಡೆ ಬಂದು ಈ ಕಡೆ ಎಕ್ಸಿಟ್ ಆಗುವವರೆಗಿಂತ ಇರುವಂಥ ಎಷ್ಟು ಕಟ್ಟಡಗಳಿದೆ, ಆ ಕಟ್ಟಡಗಳಲ್ಲಿ ಹೊರಸೂಸುವಂಥ ಅತ್ಯಂತ ಕೆಟ್ಟ ವಾಸನೆಯುಳ್ಳಂತಹ ತ್ಯಾಜ್ಯ ನೀರನ್ನು ತಂದು ಮೂಳೂರು ಗ್ರಾಮದಲ್ಲಿ ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಫಿಲ್ಟರ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಒಂದು ಧೋರಣೆ ಏನಿದೆ ಇವ್ರದ್ದು. ಇದಕ್ಕೆ ಮೂಳೂರು ಗ್ರಾಮಸ್ಥರು ಒಕ್ಕರಲಿನಿಂದ ಜಾತಿ, ಮತ, ಧರ್ಮ, ಪಂಗಡ, ಪಕ್ಷ ಎಲ್ಲವನ್ನು ಬದಿಗಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಯಾವುದೇ ಕಾರಣಕ್ಕೂ ನಾನು ಮತ್ತೆ ಉಲ್ಲೇಖ ಮಾಡ್ತಾ ಇದ್ದೇನೆ, ನಮಗೆ ವಿಶ್ವಾಸವಿದೆ. ನಾವು ಮತ ಹಾಕಿ ಕಳಿಸಿಕೊಟ್ಟಿರುವಂಥ ನಮ್ಮ ಶಾಸಕರ ಮೇಲೆ ನಮಗೆ ವಿಶ್ವಾಸವಿದೆ, ನಮಗೆ ಅಧಿಕಾರಿಗಳ ಮೇಲೆ ವಿಶ್ವಾಸವಿದೆ. ಜನರಿಗೆ ಸಮಸ್ಯೆ ಆಗುವಂತಹ, ಯಾಕಂದರೆ ಅಲ್ಲಿ ಹತ್ತಿರದಲ್ಲಿಯೇ
ನಾವು ಆರಾಧನೆ ಮಾಡುವಂಥ ನಾಗನ ಬನಗಳಿದೆ, ನಾವೆಲ್ಲ ಪಾರಂಪರಿಕ ಇರುವಂಥ ದೇವಸ್ಥಾನಗಳಿದೆ, ಬೇಕಾದಷ್ಟು ಮನೆಗಳಿದೆ, ಕೃಷಿಯ ಭೂಮಿಗಳಿದೆ. ಇದೆಲ್ಲವೂ ಕೂಡ ಇವರ ಈ ಸೀಪೇಜ್ ಟ್ಯಾಂಕಿನಿಂದಾಗಿ ಖಂಡಿತವಾಗಿದು 1 ವರ್ಷದಲ್ಲಿ ಹಾಳಾಗ್ತದೆ. ಇವರು ಮೇಂಟೈನ್ ಮಾಡುವುದು ಕೂಡ ಇಲ್ಲ. ಇವರು ಮೇಂಟೈನ್ ಮಾಡದೇ ಇರಲಿ. ಆ ಪ್ರಾಜೆಕ್ಟ್ ಮೂಳೂರು ಗ್ರಾಮವನ್ನು ಪ್ರವೇಶ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಆ ಮುಖೇನವಾಗಿ ಗುರುವಾರದ ದಿನ ಬೆಳಗ್ಗೆ 8:30 ಗಂಟೆಗೆ ನಾವು ಮೂಳೂರಿನಲ್ಲಿ ಸೇರಿಕೊಳ್ತೇವೆ. ಅಲ್ಲಿಂದ ವಾಹನದಲ್ಲಿಯೇ ಬಂದು ಇಲ್ಲಿ ಮನವಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈ ಮನವಿಗೆ ಸೂಕ್ತವಾಗಿ ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳು ಸ್ಪಂದಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಮ್ಮ ವಿಶ್ವಾಸಕ್ಕೆ ಘಾತುಕ ಮಾಡುವ ಕೆಲಸ ಇವರು ಮಾಡುವುದಿಲ್ಲ ಅಂತ ನಂಬಿಕೆಯೂ ಇದೆ. ನಂಬಿಕೆ ಹುಸಿಯಾಗದ ರೀತಿಯಲ್ಲಿ ಕೆಲಸ ಮಾಡಿದ ನಮ್ಮ ವಿಶ್ವಾಸದೊಂದಿಗೆ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಈಗ ನಿಮ್ಮ ಪ್ರತಿಭಟನೆಯ ಇದ್ದು ಒತ್ತಾಯಪೂರ್ವಕವಾಗಿ ಜಿಲ್ಲಾಡಳಿತದ ಸಹಾಯದಿಂದ, ಪೊಲೀಸ್ ಸಹಾಯದಿಂದ ಇದನ್ನು ಮುಂದುವರಿಸಿದ್ರೆ ಏನು ಮಾಡ್ತೀವಿ? ನಾವು ಇವಾಗಲೇ ಹೇಳಿಯಾಗಿದೆ, 1 ಇಂಚು ಭೂಮಿಯನ್ನು ಕೂಡ ಕಾಪು ಪುರಸಭೆಯ STP ಮಾಡಲಿಕ್ಕೆ ಬಿಡುವುದಿಲ್ಲ. ಇದಕ್ಕೆ ಪ್ರಾಣ ತೆತ್ತಾದರೂ ಸರಿ. ನಾವು ನಿರ್ಧಾರ ಮಾಡಿದ್ದೇವೆ. ಯಾಕಂದ್ರೆ ನಾವು ಪ್ರಮಾಣ ಮಾಡಿರುವಂಥದ್ದು ಮೂಳೂರು ಸರ್ವೇಶ್ವರ ಬಬ್ಬರೆ ಕೊಡಮನಿತಾಯ ದೇವಸ್ಥಾನದ ಮುಂಭಾಗದಲ್ಲಿ ನಿನ್ನೆ ಇಡೀ ಗ್ರಾಮಸ್ಥರು ನಿಂತುಕೊಂಡು ಪ್ರಾರ್ಥನೆ ಮಾಡಿದ್ದೇವೆ. ನಮಗೆ ಈ ಪ್ರಾಜೆಕ್ಟ್ ಬರಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಬರಲಿಕ್ಕೆ ಬಿಡುವುದಿಲ್ಲ ನಾವು ಅಂತ. ಇವರು ಫೋರ್ಸ್ ಆಗ್ತಾರೋ ಇನ್ನೊಂದು ಆಗ್ತಾರೋ ಸೆಕೆಂಡ್ರಿ. ಆದರೆ ಇಲ್ಲಿ ಏನಾಗಿದೆ ಗೊತ್ತಾ, ಇವರಿಗೆ ಬೇಕಾದಷ್ಟು ಜಾಗಗಳಿದೆ, ಆದರೆ ಅದನ್ನು ಅಲ್ಲಿ ತಂದು ಯಾಕೆ ಡಂಪ್ ಮಾಡ್ತಾರೋ ಗೊತ್ತಿಲ್ಲ. ಸರ್ಕಾರಿ ಜಾಗ ಇದೆ ಅನ್ನುವ ಕಾರಣಕ್ಕಾಗಿ ಇವರು ಆ ಭಾಗದಲ್ಲಿ ಈ ಕಾಪು ಪೇಟೆಯ ತ್ಯಾಜ್ಯವನ್ನು ತಂದು ಜನವಸತಿ ಇಲ್ಲ ಅಂತ ಬಿಡಿ, ಜನವಸತಿ ಇರುವಂಥ ಪ್ರದೇಶದಲ್ಲಿ ತಂದು ಮಾಡಲಿಕ್ಕೆ ಹೊರಟಿದಾರಲ್ಲ, ಇದೊಂದು ವಿಪರ್ಯಾಸ ಅಲ್ವಾ? ನನಗೆ ಭಾರಿ ಆಶ್ಚರ್ಯ ಇದೆ. ಇವರು ಅಲ್ಲಿ ಆ ಟ್ರೀಟ್ಮೆಂಟ್ ಆದ ನೀರನ್ನು ಏನು ಮಾಡ್ತಾರೆ ಅಂತ. ನಮಗೆ ಇವತ್ತುಗಳಲ್ಲಿ ಸಮಸ್ಯೆ ಇದೆ. ಮಳೆಗಾಲದಲ್ಲಿ ಜೋರಾಗಿ 3 ದಿನ ಎಡೆಬಿಡದೆ ಮಳೆ ಬಂದರೆ ಆ ಭಾಗದಲ್ಲಿ ಎಲ್ಲ ಮನೆಗೂ ಮಳೆ ನೀರು ತುಂಬಿಕೊಳ್ಳುತ್ತೆ. ಅದು ನಿಮಗೂ ಗೊತ್ತಿದೆ, ಎಲ್ಲ ಮಾಧ್ಯಮದಲ್ಲಿ ವರದಿಯೂ ಮಾಡಿದ್ದೀವಿ. ಇಂತಹ ಸಮಯದಲ್ಲಿ ಇವರು ಅಲ್ಲಿ ಸೀಪೇಜ್ ಟ್ಯಾಂಕನ್ನು ಮಾಡಿ ಅಲ್ಲಿ ಬರುವಂಥ ಡೈಲಿ ಕ್ಯೂಸೆಕ್ ನೀರನ್ನು ಎಲ್ಲಿ ಬಿಡ್ತಾರೆ? ನಮ್ಮಲ್ಲಿ ಹೊಳೆ ಇಲ್ಲ, ನಮ್ಮಲ್ಲಿ ತೊರೆ ಇಲ್ಲ, ನಮ್ಮಲ್ಲಿ ಹಳ್ಳ ಇಲ್ಲ, ನಮ್ಮಲ್ಲಿ ಏನು ಸಾಗರವೂ ಇಲ್ಲ, ಇರುವುದೊಂದು ಸಮುದ್ರ ಮಾತ್ರ. ಇವರು ಎಲ್ಲಿ ಬಿಡ್ತಾರೆ ಅದನ್ನು? ಅಂದರೆ ನಮ್ಮ ಮನೆಗೆ ಬಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ? ಇವರು ಒಂದು ರೀತಿ ನಮಗೆ ಎಲ್ಲೆಲ್ಲಿಯೋ ಹುಡುಕಿ ಕಡೆಗೆ ನಮ್ಮ ಕೊಡಕ್ಕೆ ಬಂದಿದ್ದಾರೆ. ಇವತ್ತು ಮೂಳೂರು ಗ್ರಾಮಕ್ಕೆ ಹೇಳಿದಲ್ವ, ಮೂಳೂರು ಗ್ರಾಮದಲ್ಲಿ 1 ಇಂಚು ಜಾಗ ಬಿಟ್ಟು ಕೊಡುವುದಿಲ್ಲ. ನಾವು 1 ಇಂಚು ಜಾಗವನ್ನು ಕೂಡ ಬಿಟ್ಟುಕೊಡಲಿಕ್ಕೆ ನಾವು ತಯಾರಿಲ್ಲ. ಯಾಕಂದರೆ ನಾವು ಬದುಕಿದ್ದೇವೆ, ನಾವು ಬಾಳಿದ್ದೇವೆ. ನಮ್ಮ ಮುಂದಿನ ಜನಾಂಗ ಇದು ಸಫರ್ ಆಗಬಾರ್ದು. ನಾನು ನಿಟ್ಟೂರು ಭಾಗದಲ್ಲಿ ಗಮನಿಸ್ತಿರ್ಬೋದು, ನೀವು ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ಮಂಗಳೂರಲ್ಲಿ ಗಮನಿಸಿರ್ಬೋದು, ಮೊನ್ನೆ ಕುಂದಾಪುರದಲ್ಲಿ ಸಮಸ್ಯೆ ಆಯಿತು, ಬೈಂದೂರಲ್ಲಿ ಸಮಸ್ಯೆ ಇದೆ. ಇವರು ಮೇಂಟೈನ್ ಮಾಡುವುದಿಲ್ಲ ಸರ್. ಮೇಂಟೈನ್ ಮಾಡದೇ ಇರುವುದು ಪರಿಣಾಮವಾಗಿ ಇದಿದೆ. ಇವರು ಮೇಂಟೈನ್ ಮಾಡದೇ ಇರುವಂಥ ವಿಶ್ವಾಸ ಕೊಟ್ಟರು, ಭರವಸೆ ಕೊಟ್ಟರು ಕೂಡ ನಾವು ಅದನ್ನು ಒಪ್ಪಿಕೊಳ್ಳುವಂಥ ಪಂಚಾಯತಿಗೆ ಇಲ್ಲವೇ ಇಲ್ಲ. ನಾವು ಎಲ್ಲಿಯೂ ಕೂಡ ಧಿಕ್ಕಾರ ಕೂಗುವುದಾಗಲಿ ಜೈಕಾರ ಕೂಗುವುದಾಗಿ ಮಾಡುವುದಿಲ್ಲ. ಗ್ರಾಮಸ್ಥರು ಒಟ್ಟಾಗಿ ಬರ್ತೇವೆ, ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತೇವೆ, ಮುಖ್ಯಾಧಿಕಾರಿಗೂ ಮನವಿಯನ್ನು ಕೊಡ್ತೇವೆ, ಶಾಸಕರಿಗೂ ಕೊಡ್ತೇವೆ, ಮಾಜಿ ಶಾಸಕರಿಗೂ ಸಚಿವರಿಗೂ ಕೊಡ್ತೇವೆ. ಮಾತ್ರವಲ್ಲದೆ ಪ್ರಾಧಿಕಾರಕ್ಕೂ ಕೂಡ ಮನವಿಯನ್ನು ಕೊಡ್ತೇವೆ. ನಾಡಿದ್ದು ನಾವು ಧಿಕ್ಕಾರ ಹಾಕುವಂಥದ್ದಾಗಲಿ, ಯಾಕಂದರೆ ನಾವು ಕೂಡ ಒಮ್ಮೆಲೆ ನಾವು ಘೋರವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಗೊತ್ತಿಲ್ಲ ಅಂತೇನೂ ಅಲ್ಲ, ಆದರೆ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಕೂಡ ಶಾಂತ ರೀತಿಯಲ್ಲಿ ಇವರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ಮನವರಿಕೆ ಬಗ್ಗುವುದೇ ಇಲ್ಲ ಅಂತಂದರೆ ಮುಂದಿನ ದಿನ ಗ್ರಾಮಸ್ಥರು ಮತ್ತೆ ಒಟ್ಟಾಗ್ತೇವೆ. ನಮಗೆ ಮತ್ತೆ ಒಟ್ಟಾಗಿ ಯಾವ ರೀತಿ ಇದನ್ನು ಮುಂದೆ ತಗೊಂಡು ಹೋಗಬೇಕು, ನಮ್ಮಲ್ಲಿ ಎಲ್ಲವೂ ಕೂಡ ನಿನ್ನೆ ಬ್ಲೂ ಪ್ರಿಂಟ್ ಆಗಿದೆ. ಹಂತವಾಗಿ ಜಾರಿ ಮಾಡ್ತಾ ಬರ್ತೀವಿ. ಸ್ಥಳವನ್ನು ಬಿಟ್ಟು ಈಗ ಏಕಾಏಕಿಯಾಗಿ ಮೂಳೂರಿಗೆ ತಂದದನ್ನು ಹಾಕಿದ್ದು ಯಾವ ಕಾರಣ? ನಾವು ಮೆಂಬರ್ ಇದ್ದು ಸಹ ಅಲ್ಲಿ ನಮ್ಗೆ ವಿಷಯ ಗೊತ್ತಿಲ್ಲ ನೋಡಿ, ನಮ್ಗೆ ವಿಷಯ ಗೊತ್ತಿಲ್ಲ. ನಾವು ಮೆಂಬರ್ ಆಗಿ ನಾವು ಸುಮ್ಮನೆ ವಾರ್ಡಿನಿಂದ 2 ಮೆಂಬರ್ಸ್ ಅವರಿದ್ದಾರೆ, ಅವರಿಗೆ ಯಾವುದೇ ಒಂದು ಮಾಹಿತಿ ಇಲ್ಲ ಬಗ್ಗೆ. STP ಮಾಡೋದ್ರ ಬಗ್ಗೆ ಮಾಹಿತಿ ಇಲ್ಲ, ಅಲ್ಲ ಪುರಸಭೆಯಿಂದ ಯಾವುದೇ ತಮ್ಮ ಮೆಂಬರ್ ಅಂತ ಹೇಳಿ ಒಂದು ಮಾಹಿತಿ ಕೂಡ ಕೊಟ್ಟಿಲ್ಲ. ಏಕಾಏಕಿಯಾಗಿ ಮೂಳೂರಲ್ಲಿ ತಂದು ಇವರು ಮೊನ್ನೆ ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಒಂದು 2-3 ಮನೆಗೆ 4 ಮನೆಗೆ ಭೇಟಿ ಕೊಟ್ಟಿದ್ದಾರೆ ಹತ್ತಿರದಲ್ಲಿ. ನಾವಿಲ್ಲಿ ಏನೋ ಒಂದು ವಸತಿ ಸಂಕೀರ್ಣವನ್ನು ಮಾಡ್ತೇವೆ, ನಮಗೆ ನೀವು ಸಹಿ ಕೊಡಬೇಕು ಅಂತ. ನಮ್ಮ ಅದೃಷ್ಟವಶಾತ್ ಏನಾಗಿದೆ ಅಂದರೆ ಕೆಲವ್ರ ಮನೆಯವರು ಒಪ್ಪಿಗೆ ಸೈನ್ ಹಾಕಲಿಲ್ಲ. ಅಂದರೆ ಇವರು
ಈ UPCL ಬಂದಾಗ ಈ ಅಲ್ಲೆಲ್ಲ ಏನೆಲ್ಲ ವ್ಯವಸ್ಥೆ ಆಗಿ ನೋಡಿ, ಅಂತಹ ಒಂದು ಹಿಂದಿನ ಬಾಗಿಲಿಂದ ಒಂದು ಕೆಲಸ ಮಾಡಿಕೊಳ್ತಾ ಇದ್ದಾರೆ ಇವರು ಅಧಿಕಾರಿಗಳು. ಇದನ್ನೆಲ್ಲ ಬಿಡಬೇಕು. ಅದು ಕೂಡ ಮೂಳೂರು ಗ್ರಾಮದ ವಿಚಾರದಲ್ಲಿ ಇವರು ಬಿಡಲೇಬೇಕು, ಬಿಡುವುದೇ ಇಲ್ಲ, ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಇವರು ಎಂಥ ಫೋರ್ಸ್ ತಗೊಂಬಂದರೂ ಕೂಡ ಗ್ರಾಮಸ್ಥರು ರಸ್ತೆಯಲ್ಲಿ ಮಲ್ಕೊಂಡ್ಬಿಡ್ತು, ಹೈವೇಯಿಂದ ಅಪ್ ಟು STP ಆಗುವವರೆಗೂ. ಈಗ ಇಲ್ಲಿ ಕಾಪುದು ತ್ಯಾಜ್ಯ ಘಟಕ ಕ್ಲೀನ್ ಆಗಿದೆ, ಮಲ್ಕೊಂಡ್ಬಿಡ್ತೀವಿ. 40 ಸೆನ್ಸ್ ಅಲ್ಲಿ ಆಗ್ತದೆ ಅಂತ ಅಲ್ಲ ಸರ್, ಇವರು ಮೊನ್ನೆ ಮೀಟಿಂಗ್ ಅಲ್ಲಿ ತ್ಯಾಜ್ಯ ಘಟಕ ಕ್ಲೀನ್ ಮಾಡ್ತಾರೆ. ಈಗ ಅದು ಕ್ಲೀನ್ ಆಗ್ತದೆ, 40 ಸೆನ್ಸ್ ಸಾಕಂತೆ. 30-40 ಸೆನ್ಸ್ ಜಾಗಲ್ಲಿ ಕಾಪುಪೇಟೆಯದು ತ್ಯಾಜ್ಯ ಮಳೆ ನೀರಿನ ಆ ತ್ಯಾಜ್ಯ ನೀರನ್ನು ಮಾಡಲಿಕ್ಕೆ ಸಾಕಾಗ್ತದೆ ಅಂತ ಇವರು 3 ವರ್ಷದಿಂದ ರಾಗ ಹಾಕಿಕೊಂಡು ಬಂದವರು. ನಾವು ಕೂಡ ಮೀಟಿಂಗಲ್ಲಿ ಇದ್ದೀವಲ್ಲ, ನಾವು ಪತ್ರಕರ್ತರಾಗಿ ನಾನು ಮೀಟಿಂಗಲ್ಲಿ ಇದ್ನಲ್ಲ. ಇವರು ಅವತ್ತು ಪುರಸಭೆ ಪ್ರಾಧಿಕಾರ ಆರಂಭ ಆದ ದಿನದಿಂದ ಇವರ ಒಂದೇ ವಾದ ಇದ್ದದ್ದು 30-40 ಸೆನ್ಸ್ ಜಾಗ ಸಾಕು ನಮಗೆ, ಆ ಜಾಗದಲ್ಲಿ ಸುಸಜ್ಜಿತವಾಗಿ ಮಾಡುತ್ತೇವೆ ಅಂತ ಇವ್ರದ್ದೊಂದು ವಾದ ಇದೆ. ಮೊನ್ನೆ ಹೇಳ್ತಾ ಇದ್ರು, ಅದರಲ್ಲಿ ಬರುವಂತಹ ನೀರೇನಿದೆ ಶುದ್ಧವಾಗಿರುತ್ತೆ ಅಂತ. ಅಷ್ಟು ಶುದ್ಧವಾಗಿದ್ದರೆ ನೀವು ನಿಮಗೆ ಸಿಟಿಯಲ್ಲೇ ಮಾಡಿ ಅದನ್ನು ನೀವು. ಇದು ಏನಾಗಿದೆ ಗೊತ್ತಾ, ನಾನು ಅವಾಗಲೇ ಹೇಳಿದ್ನಲ್ಲ, ಹೊರಗಡೆ ನಾವು ವೈಟ್ ಆ್ಯಂಡ್ ವೈಟ್ ಶರ್ಟ್ ಹಾಕೊಂಡು ಓಡಾಡ್ಬೋದು, ಒಳಗೆ ಹಾಕುವಂಥ ಇನ್ನರ್ಸ್ ತೂತು ಅದ್ರ ತೊಂದರೆ ಇಲ್ಲ ಅಂತ. ಅಂದರೆ ಒಳಗಿನ ಗ್ರಾಮ ಇಲ್ಲ ಇದೆ ನಮ್ಮ ಕಡೆ ಎಲ್ಲ, ಅದೆಲ್ಲ ಒಳಗಿನ ಗ್ರಾಮಗಳು, ಅಲ್ಲಿ ಸಮಸ್ಯೆ ಅದ್ರ ತೊಂದರೆ ಇಲ್ಲ. ನಾವು ನಗರವನ್ನು ಎಂಟ್ರಿ ಮಾಡುವಂಥ ಪ್ರವಾಸಿಗರನ್ನು ಬೇಕಾದರೆ ಮನಮೆಚ್ಚಿಸುವಂಥ ಕೆಲಸವನ್ನು ಮಾಡ್ತಿರುವಂಥ ಧೋರಣೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ನಾವು ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ವಿರೋಧ ಇರುವಂಥದ್ದು ಮೂಳೂರು ಗ್ರಾಮದಿಂದ ಈ STPಯನ್ನು ಓಡಿಸಲೇಬೇಕು. ಇದು ಶತಸಿದ್ಧ, ಇದರಲ್ಲಿ ಯಾವುದೇ ಮುಜುಗರವೂ ಇಲ್ಲ, ಮುಲಾಜಿಯೂ ಇಲ್ಲ. ನಮ್ಮ ಕಾಪು ಸುಂದರ ಕಾಪು, ಸ್ವಚ್ಛ ಕಾಪು, ಇದು ನಮ್ಮ ಆದ್ಯತೆ ಅನ್ನುವ ಸ್ಲೋಗನ್ ಹಿಡ್ಕೊಂಡು ಇವತ್ತೇನು ಕಾಪು ಪುರಸಭಾಡಳಿತ ಆಗಿರ್ಬೋದು ಅಥವಾ ತಾಲೂಕು ಆಡಳಿತ ಹೊರಟಿದೆ ನೋಡಿ. ಕಾಪು ಪೇಟೆಯನ್ನು ಸುಂದರಗೊಳಿಸುವುದಕ್ಕಾಗಿ ಒಂದು ಸುಂದರವಾಗಿದ್ದ ಪುಟ್ಟ ಗ್ರಾಮವನ್ನು ಇವತ್ತು ಕೊಳಗೇರಿಯನ್ನಾಗಿ ಮಾರ್ಪಡಿಸುವುದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಇಡೀ ಮೂಳೂರು ಗ್ರಾಮದ ಸಾವಿರಾರು ವಾಸಿಗಳು ಅಲ್ಲಿ ಯಾರು ನಿವಾಸ ಮಾಡಿಕೊಂಡು ಬಂದಿದ್ದಾರೆ, ಇವರು ನಾಡಿದ್ದು ಗುರುವಾರದ ದಿವಸ ಆಡಳಿತಕ್ಕೆ, ಸ್ಥಳೀಯ ಆಡಳಿತಕ್ಕೆ, ಶಾಸಕರಿಗೆ, ಮಾಜಿ ಸಚಿವರಿಗೆ ಎಲ್ರಿಗೂ ಒಂದು ಮನವಿಯನ್ನು ಕೊಡುವಂಥ ನಿರ್ಧಾರ ಮಾಡಿದ್ದೇವೆ. ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರುವಂಥ ಈ ಒಂದು ಯೋಜನೆ ಏನಿದೆ, ಈ ಯಾವುದೇ ವೈಜ್ಞಾನಿಕ ವಿಮರ್ಶೆ ಆಗಿಲ್ಲ, ಸ್ಥಳೀಯರ ಗಮನಕ್ಕೆ ಬಂದಿಲ್ಲ, ಸ್ಥಳೀಯ ಪ್ರತಿನಿಧಿಗಳ ಗಮನಕ್ಕೂ ಬಂದಿಲ್ಲ. ಅಂದರೆ ಅಲ್ಲಿ ನೀವು ಗಮನಿಸಿರ್ಬೋದು, ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಛಾಯಾಚಿತ್ರವನ್ನು ಗಮನಿಸಿ, ನಮ್ಮ ಅಧಿಕಾರಿಗಳು ನಿಂತ್ಕೊಂಡಿರುವಂಥ ಜಾಗದ ಹಿಂಬದಿಯಲ್ಲಿ ತಾವರೆ ಹೂ ಕಾಣ್ತಾ ಇದೆ, ಎಲೆ ಮರೆಯಲ್ಲಿ ನೀರು ಕಾಣ್ತಾ ಇದೆ. ಅದರ ಅರ್ಥ ಮೂಳೂರಿನಲ್ಲಿ ಅಂತರ್ಜಲ ಮಟ್ಟ ಎಷ್ಟು ಮೇಲ್ಮಟ್ಟದಲ್ಲಿದೆ. ಇದೆಲ್ಲವನ್ನು ನಾಶ ಮಾಡಲಿಕ್ಕೆ ಬರ್ತಿದ್ದಂಥ ಈ ಒಂದು ಯೋಜನೆಯನ್ನು ತುಂಬ ನೋವಿನಿಂದ, ದುಃಖದಿಂದ ಇದನ್ನು ಪ್ರತಿಭಟಿಸಲೇಬೇಕಾದ ಒಂದು ಅನಿವಾರ್ಯತೆ ಇರುತ್ತದೆ ಗ್ರಾಮಸ್ಥರಿಗೆ. ನಿಮಗೆಲ್ಲರಿಗೂ ಗೊತ್ತಿದೆ, ಮೂಳೂರಿನ ಆ ಯೋಜನೆಯಿಂದ ಸುಮಾರು 300-400 ಮೀಟರ್ ದೂರದಲ್ಲೇ ನಮ್ಮ ಸಮುದ್ರ ಇದೆ. ಗಾಳಿ ಯಾವ ರೀತಿ ಬರ್ತದೆ, ಪೂರ ಮೆಷಿನ್ಗಳನ್ನು ನಮಗೆಲ್ಲರಿಗೂ ಗೊತ್ತಿದೆ. ಕರಾವಳಿ ಭಾಗದ ಆ ಒಂದು ಗುಣಮಟ್ಟ ಹೇಗಿದೆ, ಹವಾಮಾನ ಹೇಗಿದೆ, ಪ್ರಕೃತಿ ಹೇಗಿದೆ ಅಂತ ನಾನು ಬರೆದು ಕೊಡ್ತೀನಿ. 3 ತಿಂಗಳೊಳಗೆ ಇವರು ಎಲ್ಲ ಮೆಷಿನ್ಗಳು ತುಕ್ಕಿಡ್ಬೋದು. ಇವತ್ತು 15 ದಿವಸದಲ್ಲಿ ಒಂದು ಮೊಳೆ ಹೊಡೆದು ತುಕ್ಕಿಡಿದು ಕರೆಗೆ ಹೋಗುವಂಥ ಪರಿಸ್ಥಿತಿ ಉಪ್ಪು ಹವೆಯಿಂದಾಗಿ. ಇಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾವು ಬೇಕಾದಷ್ಟು ಸರ್ಕಾರಿ ಅಥವಾ ಇವರ ಯೋಜನೆಗಳನ್ನು, ಅವರ ಮೇಂಟೆನೆನ್ಸ್ಗಳನ್ನು ಕಂಡಿದ್ದೇವೆ. ಸಾಧ್ಯನೇ ಇಲ್ಲ ಅಲ್ಲಿ ಬರಲಿಕ್ಕೆ. 60-70 ಮೀಟರ್ ದೂರದಲ್ಲಿ ಮಹಾಲಕ್ಷ್ಮೀ ನಗರ ಅನ್ನುವಂಥ ಜನವಸತಿ ಬಡಾವಣೆ ಇದೆ. ಒಂದು 50 ಮೀಟರ್ ದೂರದಲ್ಲಿ ಇಡೀ ಸ್ಥಳ ಸಾನ್ನಿಧ್ಯದ ನಾಗದೇವರಿದ್ದಾರೆ, ಎದುರುಗಡೆ ವೀರಭದ್ರ ದೇವರಿದ್ದಾರೆ, ಮತ್ತೊಂದು ನಾಗಮನ ಇದೆ, 100 ವರ್ಷ ಇತಿಹಾಸ ಇರುವಂತಹ ಅನಾದಿ ಕಾಲದ ದೈವಗಳಿವೆ. ಅಕ್ಕಪಕ್ಕದಲ್ಲಿ ಹಲವಾರು ಮಸೀದಿಗಳು, ದರ್ಗಾಗಳು, ಮಂದಿರಗಳು, ಚರ್ಚ್ ಸಮೇತ ಇಷ್ಟೆಲ್ಲ ಇದೆ. ಒಂದಷ್ಟು ಒಬ್ಬರಿಯ ದೇವರು ಉಂಟಾದಂಥ ಕಾಯವನ್ನು ಬಿಟ್ಟು ಮಾಯವನ್ನು, ತನ್ನ ಕಾರ್ಣಿಕವನ್ನು ತೋರಿಸಿ ಮಾಯದಲ್ಲಿ ಸೇರಿದಂತಹ ಬಹಳ ಕಾರ್ಣಿಕವಾದ ಜಾಗ ಮೂಳೂರು. ಹಾಗೆ ಕೊಡಮಣಿತಾಯ, ಉಲ್ಲಾಯ ದೈವಗಳ ಬೀಡು ನಮ್ಮ ಮೂಳೂರು. ಹಾಗೆ ಪಕ್ಕದಲ್ಲಿ ಗುರುನಾರಾಯಣ ಮಂದಿರ ಇದೆ,
ಲಕ್ಷ್ಮೀನಾರಾಯಣ ಮಂದಿರ ಇದೆ, ಪಕ್ಕದಲ್ಲೇ ವೀರಮಾರುತಿ ಮಂದಿರ ಇದೆ. ಇಷ್ಟೆಲ್ಲ ಭೌಗೋಳಿಕವಾಗಿ ಧಾರ್ಮಿಕ ಕೇಂದ್ರಗಳ ನಡುವೆ ಇಂಥದ್ದೊಂದು ಅವೈಜ್ಞಾನಿಕವಾದ ಕೊಳಗೇರಿ, ಅದು ಈ ಏನು ತ್ಯಾಜ್ಯ ಕೊಳಚೆ ನೀರನ್ನು ತಂದು ಶುದ್ಧೀಕರಣ ಮಾಡುವಂಥ ತೋಡಿನಲ್ಲಿ ಅದನ್ನು ಮಾಡ್ತಾ ಇರೋದು, ಇದನ್ನು ನಾವು ಸಮಸ್ತ ಗ್ರಾಮಸ್ಥರು ಖಂಡಿಸ್ತಾ ಇದ್ದೇವೆ. ನಮ್ಮ ಒಂದೇ ಬೇಡಿಕೆ, ಈ ಯೋಜನೆ ಮೂಳೂರನ್ನು ಬಿಟ್ಟು ಹೋಗಲೇಬೇಕು. ಇಲ್ಲವಾದ ಪಕ್ಷದಲ್ಲಿ ನಾವು ಇನ್ನು ಮುಂದಿನ ಚುನಾವಣೆಗಳಲ್ಲಿ ನೋಟಾ ಅಭಿಯಾನವನ್ನು ಮಾಡ್ತೇವೆ. ಇಲ್ಲ ಅಗತ್ಯ ಬಿದ್ದರೆ ನಾವು ಚುನಾವಣೆಯನ್ನೇ ಬಹಿಷ್ಕಾರ ಮಾಡ್ತೇವೆ. ಅನಿವಾರ್ಯ ಅಂತ ಆದರೆ ಅಮರನಾಥ ಸತ್ಯಾಗ್ರಹ ಉಪವಾಸವನ್ನು ಇದೇ ಆಡಳಿತ ಕಚೇರಿಯ ಮುಂದೆ ಮಾಡಲಿಕ್ಕೂ ನಮ್ಮ ಸಮಸ್ತ ಗ್ರಾಮಸ್ಥರು ಸಿದ್ಧರಿದ್ದಾರೆ. ಆದ್ದರಿಂದ ನಮ್ಮ ಒಕ್ಕರಣ ಬೇಡಿಕೆ ಇಷ್ಟೇ, ನಮ್ಮ ಜನಪ್ರತಿನಿಧಿಗಳಲ್ಲಿ ಅಥವಾ ಸ್ಥಳೀಯ ಆಡಳಿತ ಅಧಿಕಾರಿಗಳಾಗಲಿ ಈ ಮೂರು ಗ್ರಾಮಸ್ಥರ ಈ ಸಮಸ್ತ ಕಷ್ಟಗಳನ್ನು, ತೊಂದರೆಗಳನ್ನು ಮನಗಂಡು ಮೂಳೂರಿನಿಂದ ಆ ಪ್ರಾಜೆಕ್ಟನ್ನು ದೂರ ಸರಿಸಬೇಕಂತ ನಮ್ಮ ಆಶಯ. ಜಾಗವನ್ನು ನಾವು ಬಿಟ್ಟುಕೊಡುವುದಿಲ್ಲ ಅಷ್ಟೇ. ನೋಡಿ, ಈ ಬಿರು ಬೇಸ್ ಏನು ತ್ಯಾಜ್ಯ ಘಟಕ ಮಾಡ್ತಾ ಇದ್ದರಿಂದ ತಹಶೀಲ್ದಾರ್ ಅವರು ಜಾಗವನ್ನು ಹಸ್ತಾಂತರಿಸಿದ್ದಾರೆ. ಈ ಬಗ್ಗೆ ಏನು ಹೇಳ್ತಾ ಬಯಸ್ತೀವಿ ಸರ್? ಮೊದಲನೇದಾಗಿ ನಮಸ್ಕಾರ ಸರ್. ನೋಡಿ, ಈಗ ಪ್ರತಿಯೊಂದು ನಾವು ಯಾವುದೇ ಒಂದು ಊರಂತ ಇದ್ದಾಗ ಅಥವಾ ನಗರ ಅಂತ ಬಂದಾಗ ಅಲ್ಲಿ ತ್ಯಾಜ್ಯ ಉತ್ಪಾದನೆ ಆಗೋದು, ಮಲತ್ಯಾಜ್ಯ ಮತ್ತು ಇನ್ನಿತರ ತ್ಯಾಜ್ಯ ಉತ್ಪಾದನೆ ಆಗೋದು ಸರ್ವೇ ಸಾಮಾನ್ಯ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ. ಸೊ ಅದನ್ನು ಪ್ರತಿಯೊಂದು ನಾಗರಿಕರಾದ ನಾವುಗಳು ಸ್ವಚ್ಛತೆಯಿಂದ ಇಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಸೊ ಹೀಗಾಗಿ ನಾವು ಒಂದು ನಾಗರಿಕರ ಸೇವೆ ಒಂದು ಒದಗಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾಪು ಪುರಸಭೆಯ ವ್ಯಾಪ್ತಿಯಲ್ಲಿ ಈ ಒಂದು ನೀರಿನ ಕೊಳಚೆ ನೀರಿನ ಘಟಕ ಇಲ್ಲದೇ ಇರೋದರಿಂದ ಇಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಕಾಪು ಪುರಸಭೆ ಜನತೆಗೆ ಹೋಟೆಲ್ಲು, ಬಿಸ್ನೆಸ್ಗಳು, ವಾಸ್ತವ್ಯ ಇರ್ತಕ್ಕಂಥ ಎಲ್ಲ ಜನರಿಗೆ ತುಂಬ ತೊಂದರೆನೇ ಆಗ್ತಿತ್ತು. ಅಂದರೆ ಅದರ ವಿಲೇವಾರಿ ಮಾಡೋದು. ಸುಮಾರು ವರ್ಷಗಳಿಂದ ಎಸ್ ಟಿ ಪಿಗೆ ಜಾಗ ಹುಡುಕಿಸಿ ಅಲ್ಲಿ ಒಂದು ಎಸ್ ಟಿ ಪಿನ ನಿರ್ಮಾಣ ಮಾಡುವಂತಂದ್ಬಿಟ್ಟು ಆ ಒಂದು ವ್ಯವಸ್ಥೆ ಕಂಡುಕೊಳ್ಳುವಂಥ ಸಂದರ್ಭದಲ್ಲಿ ನಮಗೆ ಜಾಗದ ಕೊರತೆ ಇತ್ತು. ಸುಮಾರು ಇದಕ್ಕಿಂತ ಮುಂಚಿತವಾಗಿ ಒಂದು ಸರ್ಕಾರಿ ಜಾಗನ ಗುರುತಿಸುವಲ್ಲಿ ಸುಮಾರು ಮುಖ್ಯಾಧಿಕಾರಿಗಳು ಬಂದರು, ನೋಡಿದ್ರು. ಆದರೆ ಕೆಲವೊಂದು ಕಡೆ ನಮ್ಮ ಕಾಪು ತಾಲೂಕದಲ್ಲಿ ಅಂದರೆ ಪುರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನು ಇಲ್ಲದೇ ಇರುವುದರಿಂದ ಈ ಎಸ್ ಟಿ ಪಿಗೆ ಸಂಬಂಧಪಟ್ಟಂತೆ ಜಾಗ ಗುರುತಿಸಿ ಅಲ್ಲಿ ಕೊಳಚೆ ನೀರು ಶುದ್ಧೀಕರಣ ಘಟಕ ಮಾಡೋದು ಹಂತ ಹಂತವಾಗಿ ಮುಂದುವರಿತಾನೆ ಬಂತು, ಅಂದರೆ ಜಾಗದ ಕೊರತೆಯಿಂದಾಗಿ. ಸೊ ಹೀಗಾಗಿ ಕೆಲವು ದಿನಗಳ ನಂತರ ಹಾಗೆ ಒಂದು ನಮಗೆ ಈ ಪರಿಸರ ಮಾಲಿನ್ಯದಿಂದ ಇನ್ನಿತರ NGTಯಿಂದ ಕೆಲವೊಂದು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಂತ ಅಂದ್ಬಿಟ್ಟು ಆದೇಶ ಬರುವಾಗ ಸೊ ನಾವು ಖಂಡಿತವಾಗಿ ಒಂದು ಎಸ್ ಟಿ ಪಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಬಂತು. ಅದು ಬೇಕೇ ಬೇಕು ಕೂಡ. ಸೊ ಹೀಗಾಗಿ ಒಂದು ಸರ್ಕಾರದಿಂದ ಅಂದರೆ KUDFC ವತಿಯಿಂದ ಅವರಿಗೆ ಒಂದು ನೋಡಲ್ ಏಜೆನ್ಸಿ ಮಾಡಿ ಸರ್ಕಾರ ಅವರಿಗೆ ಆ ಒಂದು ಎಸ್ ಟಿ ಪಿ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯವನ್ನು ಕೈಗೊಳ್ಳಲಿಕ್ಕೆ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ. ಸೊ ನಮಗೆ ಒಂದು ಜಾಗ ಗುರುತಿಸಿ ಕೊಡಬೇಕಂತಂದ್ಬಿಟ್ಟು ಆದೇಶ ಬಂದಾಗ ನಾವು ತಹಶೀಲ್ದಾರ್ ಅವ್ರನ್ನ ಸಂಪರ್ಕ ಮಾಡಿ, ಮೇಡಮ್ ಈ ರೀತಿಯಾಗಿ ಒಂದು ಆದೇಶ ಇದೆ, ನಮಗೆ ಒಂದು ಇಷ್ಟು ವಿಸ್ತೀರ್ಣದಲ್ಲಿ ನಾವು ಒಂದು ಎಸ್ ಟಿ ಪಿ ಕಟ್ಟಲಿಕ್ಕಿದೆ, ಅದಕ್ಕೆ ನಮಗೆ ನೀವೊಂದು ಸರ್ಕಾರಿ ಜಮೀನಿದ್ರೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಸುಮಾರು ಪತ್ರಗಳ ಮುಖಾಂತರ ತಹಶೀಲ್ದಾರನ ಸಂಪರ್ಕ ಮಾಡಲಾಗಿ ತಹಶೀಲ್ದಾರ್ ಅವರು ಸಹ ನಮಗೆ ನಮ್ಮದು ಒಂದು ಕಾಪು ಏನಿದೆಯಲ್ಲ 3 ಗ್ರಾಮಗಳು ಸೇರಿ ಒಂದು ಪುರಸಭೆನಾಗಿ ಮಾಡಿರ್ತಾರೆ. 3 ಮತ್ತು ಒಂದು 4ನೇದು ಪಡು, ಉಳಿಯಾರ್ಗೋಳಿ, ಮೂಳೂರು, ಪಡು, ಮಲ್ಲಾರು. ಸೊ ಇಲ್ಲೆಲ್ಲ ತಹಶೀಲ್ದಾರು ಮತ್ತು ತಹಶೀಲ್ದಾರ್ ಸಿಬ್ಬಂದಿಗಳು, ನಮ್ಮ ಸಿಬ್ಬಂದಿಗಳು ಜಂಟಿ ಸರ್ವೆ ಮಾಡಿದಾಗ ಈ ಒಂದು ಎಸ್ ಟಿ ಪಿಗೆ ಜಾಗದ ವಿಸ್ತೀರ್ಣ ಎಷ್ಟು ಬೇಕಂತ ನಾವು ಗುರುತು ಮಾಡಿದಾಗ ಬೇರೆ ಎಲ್ಲಿ ಗ್ರಾಮದಲ್ಲಿ ಇಷ್ಟೊಂದು ವಿಸ್ತೀರ್ಣದ ಜಾಗ ಇಲ್ಲದೆ ಇರುವಾಗ ಉಳಿದಿರೋದು ಮೂಳೂರಲ್ಲಿ ಮಾತ್ರ ಅಂತ ನಮ್ಮ ತಹಶೀಲ್ದಾರ್ ಹೇಳಿದಿರುವಾಗ ಸೊ ಅದಕ್ಕಾಗಿ ನಾವು ಮೇಡಮ್ ನೀವು ಎಲ್ಲಿ ನಮಗೆ ಎಸ್ ಟಿ ಪಿಗೆ ಜಾಗ ಗುರುತು ಮಾಡಿಕೊಡ್ತೀರಿ ಆ ಒಂದು ಜಾಗನ ನಮ್ಮ ಸರ್ಕಾರದ ಆದೇಶದಂತೆ ನೋಡಲ್ಲ ಸಂಸ್ಥೆಗೆ ನಾವು ಆ ಜಾಗನ ಹಸ್ತಾಂತರ ಮಾಡೋಕ್ಕೆ ಎಸ್ ಟಿ ಪಿ ಕಾಡಲಿಕ್ಕೆ ಆಲ್ರೆಡಿ ಪ್ಲ್ಯಾನ್ ಆಗಿದೆ ಅಂತ ಹೇಳುವಾಗ ಅವರು ಸ್ಪಂದಿಸಿ ನಮ್ಮೊಟ್ಟಿಗೆ ಬಂದು ಇರ್ತಕ್ಕಂಥ ಮೂಳೂರಲ್ಲಿ ಅವರು ಸರ್ಕಾರಿ ಜಮೀನು ಎಷ್ಟುಂಟು, ಇದರಲ್ಲಿ
ಈ ಒಂದು ಸರ್ವೆ ನಂಬರಲ್ಲಿ ಇಷ್ಟು 1 ಎಕರೆ 78 ಸೆಂಟ್ ಜಾಗನ STP ಬಳಸ್ಬೋದು, ನೀವು ಇದನ್ನು ಯೋಗ್ಯವಾಗಿದೆ ಅಂತ ಹೇಳಿದಾಗ ನಾವು ಮಾನ್ಯ ತಹಶೀಲ್ದಾರ್ ಅವರು ಸಹಾಯಕ ಆಯುಕ್ತರಿಗೆ ಲೆಟ್ರ್ ಮಾಡಿ ಈ ಒಂದು ಜಾಗನ ಪುರಸಭೆ ಮುಖ್ಯಾಧಿಕಾರಿಗಳ ಹೆಸರಲ್ಲೇ STPಗೋಸ್ಕರ ಮಾಡಬೇಕಾಯಿತು ಅಂತ ಅವರಿಗೆ ರೆಕಮೆಂಡ್ ಮಾಡಿದಾಗ ಅಲ್ಲಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಹೋಗ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಸ್ಪಂದಿಸಿ ಅದನ್ನು STPಗೆ ಜಾಗ ಗುರುತು ಮಾಡಿ ಅಂತ ಹೇಳಿದಾಗ ಅದಾದ ನಂತರ ತಹಶೀಲ್ದಾರ್ ಅವರು ನಮಗೆ ಆ ಒಂದು ಜಾಗನ STP ಮಾಡಿ ಕಟ್ಟಲಿಕ್ಕೆ ಹಸ್ತಾಂತರ ಮಾಡಿ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎಷ್ಟಾಗುತ್ತೆ ಸರ್ ಅದು? ಅದು ಅಂದಾಜು ನಾನು ನೋಡಿ ಹೇಳಬೇಕಾಗ್ತದೆ ಸರ್, ಒಂದು ತರಿಸ್ಕೊಳ್ಳ ಕಾಪಿನ. ಈಗ ಏನು STP ಮೂಳೂರಿನಲ್ಲಿ ಮಾಡ್ತಾ ಇದ್ದೀರಿ, ಕೇವಲ 1.5 ಕಿಲೋಮೀಟರ್ ಜಾಗದ ಮೂಳೂರಿನಲ್ಲಿ ಮಧ್ಯದಲ್ಲಿ ಮಾಡೋದ್ರಿಂದ ಜನಗಳಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬಿಡುವುದಿಲ್ಲ ಎಂದು ಅಲ್ಲಿಯ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳಿದ್ದು 24ಕ್ಕೆ ಪ್ರತಿಭಟನಾ ಸಭೆ ಮತ್ತು ಇಲ್ಲಿ ಭಾಗವಹಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ ಸರ್? ನಮಗೆ ಪ್ರತಿಭಟನೆ ಬಗ್ಗೆ ಮಾಹಿತಿ ಇಲ್ಲ. ಗ್ರಾಮಸ್ಥರು ಸರ್ವೇ ಸಾಮಾನ್ಯ ಈ ಕೊಳಚೆ ನೀರಿನ ಘಟಕ ಅಂದರೆ ಅವ್ರ ತಲೆಯಲ್ಲಿ ಬೇರೆಯೇ ಇರ್ತದೆ, ಗಲೀಜು ಬರ್ತದೆ, ಸ್ಮೆಲ್ ಆಗ್ತದೆ. ಅದನ್ನು ವೈಜ್ಞಾನಿಕವಾಗಿ ಮಾಡಿ ಯಾವುದೇ ಗಲೀಜು ಸ್ಮೆಲ್ ಇಲ್ದೇ ವಿಲೇವಾರಿ ಮಾಡ್ತೀವಂತ ಅವರಿಗೆ ಎಷ್ಟು ಮನವಿ ಮಾಡಿಕೊಂಡು ಅವರಿಗೆ ಎಷ್ಟು ನಾವು ಹೇಳಿದ್ರು ಅವರಿಗೆ ಅದರಿಂದ ಬೇರೆ ನೆಗೆಟಿವ್ ಯೋಚನೆ ಮಾಡ್ತಾರೆ. ಹೇಗಂತಂದರೆ ಅವ್ರಿಗೆ ಒಟ್ಟಿನಲ್ಲಿ ಯಾವುದೇ ಸಾರ್ವಜನಿಕ ಅವ್ರಿಗೆ ಮನೆ ತ್ಯಾಜ್ಯ ಹೊರಗಡೆ ಹೋಗಬೇಕು, ಅವ್ರ ಮನೆ ಹತ್ರ STP ಬೇಡ, ಮನುಷ್ಯ ಆಗಿನೇ ಥಿಂಕ್ ಮಾಡೋದು. ಸೊ ಹೀಗಿರುವಾಗ ನಾವು ಮೊನ್ನೆ ತಹಶೀಲ್ದಾರ್ನವ್ರು ಕೇಳುವಾಗ ಸರ್ಕಾರಿ ಜಮೀನು ದೂರದಲ್ಲಿ ಅಂದರೆ ವಸತಿ ವ್ಯವಸ್ಥೆ ಇಲ್ಲದೇ ಅಲ್ಲಿ ಯಾವುದೇ ಮತ್ತು ನಮ್ಮ ಕರಾವಳಿ ಇದಕ್ಕೆ ಅದರದ್ದು ನಾರ್ಮ್ಸನ್ನು ಬಿಟ್ಟು ಇರ್ತಕ್ಕಂಥ ಜಾಗ ಅಂದರೆ ಇದು ಒಂದೇ ನಮಗೆ ಇರೋದು ಅಂತ ಅಂದಾಗ ನಾವು ಅದೇ ಜಾಗನ ತಹಶೀಲ್ದಾರ್ ಗುರುತು ಮಾಡಿಕೊಟ್ಟಿದ್ದು. ಮತ್ತು ನಾವು ಗುರುತು ಮಾಡಿ ಕೊಟ್ಟಿರ್ತಕ್ಕಂಥ ಜಾಗ ಅಲ್ಲಿ ವಸತಿ ವ್ಯವಸ್ಥೆ ಇಲ್ಲ. 100 ಮೀಟ್ರ್ ದೂರದಲ್ಲಿ ವಸತಿ ವ್ಯವಸ್ಥೆ ಇದೆ, ಹತ್ತಿರದಲ್ಲಿ ಯಾವುದೂ ಇಲ್ಲ ಅಂತ ನೋಡಿ ಬಂದರೆ ತಮಗೂ ಒಂದು ಮನವರಿಕೆ ಆಗ್ಬೋದೇನಂತ ಒಂದು ವಿನಂತಿ. ಸೊ ಹೀಗಾಗಿ ಅದನ್ನು ಪ್ರತಿಭಟನೆ ಮಾಡೋದು ತಪ್ಪಲ್ಲ, ಬಟ್ ಅಲ್ಲಿ ಮಾಡಲಿಕ್ಕೆ ಹೊರಟಿರೋದು ಅದೇ ಸಾರ್ವಜನಿಕರಿಗಾಗಿ ಅಲ್ವಾ? ಇಡೀ ಕಾಪು ಪುರಸಭೆಯ ಸಾರ್ವಜನಿಕರಿಗಾಗಿ ಒಂದು STP ಮಾಡ್ತಾಯಿದ್ದೀವಿ. ಇದೇ ಕಾಪು ಪುರಸಭೆಯ ಸಾರ್ವಜನಿಕರು ಅವ್ರ ಮನೆಯ ತ್ಯಾಜ್ಯವನ್ನು ಆಚೆ ಬಿಟ್ಟಾಗ ಒಂದು ಕಂಪ್ಲೇಂಟ್ ಮಾಡ್ತಾರೆ, ತ್ಯಾಜ್ಯ ಆಚೆ ಬಿಡ್ತಿದ್ದಾರೆ, ಏನು ಕ್ರಮ ವಹಿಸಿದ್ದೀರಿ? STPಗೆ ಜಾಗ ಕೊಟ್ಟರೆ ಎಲ್ಲ ಕಂದಾಯ ವಿಭಾಗದ ಅಧಿಕಾರಿಗಳು, ಪುರಸಭೆ ಅಧಿಕಾರಿಗಳು, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಬೇಕಾದಂಥ ಅದಕ್ಕೆ ನಾವು ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡಿ ಕೊಡ್ತೇವೆ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ STP ಹಾಕೂಡ್ದು ಮಾಡಿಕೊಡ್ದು ಅಂತಂದರೆ ಹಾಗಾದರೆ ತ್ಯಾಜ್ಯ ನೀರು ಬಿಡೋದಾದರೆ ಎಲ್ಲಿಗೆ? ಅದಕ್ಕೆ ಸರಿಯಾದ ಜಾಗ ಇರೋದಾದರೆ ಇಲ್ಲಿ. ಸುಮಾರು ಮೀಟಿಂಗಲ್ಲಿನೂ ನಾನು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕೌನ್ಸಿಲ್ ಬಾಡಿ ಗಮನಕ್ಕೆ ತಂದಿದ್ದೀನಿ, ಒಂದು STPಗೆ ಜಾಗ ಮಾಡಿಕೊಡಿ, ಒಂದು STPಗೆ ಜಾಗ ಗುರುತಿಸ್ಕೊಡಿ, ಕಟ್ಟಲೇಬೇಕಾದಂಥ ಅನಿವಾರ್ಯತೆ ಇದೆ. NGT ಅವರು ಕೇಸ್ ಹಾಕ್ತಾರೆ, ಕೇಂದ್ರ ಸರ್ಕಾರದ SWM ನಾರ್ಮಲ್ ಹೇಳುತ್ತೆ. ಸೊ ಅವರಿಗೆ ಸಂಬಂಧಪಟ್ಟ ಕಾನೂನು ಬಗ್ಗೆ ಎಲ್ಲ ಹೇಳಿದಾಗೂ ಸಹ ಜಾಗದ ಕೊರತೆ ಇರೋದರಿಂದ ಅವ್ರನ್ನೂ ಏನು ಮಾಡಲಿಕ್ಕೆ. ಸೊ ಸ್ವಯಂಕೃತವಾಗಿ ಅದಕ್ಕೆ ನಮಗೆ ಸರ್ಕಾರದಿಂದ ಒತ್ತಡ ಬಂದಾಗ ನಾವೇನು ಮಾಡಿದ್ವಿ, ಮಾನ್ಯ ತಹಶೀಲ್ದಾರ್ ಮುಖಾಂತರ DC ಅವ್ರನ್ನ ಮನವಿ ಮಾಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸ್ಪಂದಿಸಿ ಜಮೀನು ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾವು ಒಂದು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೂಲಕ. ಇದನ್ನು ಈ ಮೂಳೂರಿನಲ್ಲಿ ಮಾಡುವ ಬಗ್ಗೆ ಈ ಬಗ್ಗೆ ಪುರಸಭೆಯ ಸದಸ್ಯರು ಯಾರಿಗೆ ಮಾಹಿತಿಯೇ ಇಲ್ಲ. ಒಂದೇ ಅವರು ಹೇಳ್ತಾ ಇದ್ದಾರೆ, ನಮಗೆ ಮಾಹಿತಿಯೇ ಇಲ್ಲ, ಹೇಗೆ ಅಲ್ಲಿಗೆ ಬಂತು ಅಂತ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಇಲ್ಲಿಯ ಹೇಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಈ ಬಗ್ಗೆ ಮೂಳೂರಿನಲ್ಲಿ ಮಾಡುವ ಬಗ್ಗೆ ನಮಗೆ ಅವರಿಗೆ ಮಾಹಿತಿ ಇಲ್ಲ ಅಂತ ಅಲ್ಲಿಯ ಸ್ಥಳೀಯ ಸದಸ್ಯರು ಹೇಳ್ತಾ ಇದ್ದಾರೆ. ನೋಡಿ, ನಿಮಗೆ ನಮ್ಮದು ಇಂಜಿನಿಯರ್ ಇದ್ದಾರೆ, ಅವರು ಲಾಸ್ಟ್ ಕಳೆದ ಒಂದು ಸಾಮಾನ್ಯ ಸಭೆಯಲ್ಲಿ ಓರಲ್ ಆಗಿ ಈಗೀಗ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮೂಳೂರಲ್ಲಿರ್ತಕ್ಕಂಥ ಇಂಥ ಸರ್ವೆ ನಂಬರಲ್ಲಿ ಇಷ್ಟು ಸೆಂಟ್ ಜಾಗನ ಕೊಳಚೆ ನೀರು
ಶುದ್ಧೀಕರಣ ಘಟಕ ಮಾಡಲಿಕ್ಕೆ ತಹಶೀಲ್ದಾರ್ ಅವರು ನಮ್ಗೆ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಓವರಲ್ ಆಗಿ ಮೀಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದನ್ನು ಗಮನ ಹರಿಸಿರಲಿಕ್ಕಿಲ್ಲ, ಮೋಸ್ಟ್ಲಿ ಅವರು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆವಾಗ ಮೊನ್ನೆ ತಹಶೀಲ್ದಾರ್ ಅವರು ನಮಗೆ ಜಾಗ ಹಸ್ತಾಂತರ ಮಾಡುವಾಗ ಅದು ಸ್ವಲ್ಪ ಅವರಿಗೆ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದು ಗಮನಕ್ಕಿದೆ ಅವರಿಗೆ, ಅಷ್ಟು ಅವರು ಅದರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ತಗೊಳ್ಳಿಲ್ಲ, ಅವರು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಲಿಲ್ಲ ಅಂತ ಇರ್ಬೋದು. ಮತ್ತೆ ನಾವು ಮೀಟಿಂಗಲ್ಲಿ ಅವ್ರ ಗಮನಕ್ಕೆ ತಂದಿದ್ದೀವಿ, ಹೇಳಿದ್ದೀವಿ. ಈಗಾಗಲೇ ಮೀಟಿಂಗಲ್ಲಿ ಓವರಲ್ ಆಗಿ ಹೇಳಿದ್ದೀವಿ ನಾವು, ಈ ರೀತಿ ಆಗಿದೆ ಹೀಗೆ ಅಂತಂದು ಮೂಳೂರಿನಲ್ಲಿ ಆಗಿದೆ ಅಂತ ಮಾಹಿತಿ ಇದೆ. ಬಟ್ ಅವರಿಗೆ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಅಂದರೆ ಹಾಗೆ ಕೇಳಿ ಮೋಸ್ಟ್ಲಿ ಅದನ್ನು ನೆಗ್ಲೆಕ್ಟ್ ಮಾಡಿರ್ಬೋದು. ಯಾವಾಗ ತಹಶೀಲ್ದಾರ್ ನಮಗೆ ಜಾಗ ಹಸ್ತಾಂತರ ಮಾಡೋದು ಪತ್ರಿಕೆಯಲ್ಲಿ ಬಂದಾಗ ಅವಾಗ ಅವರು ಅದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಪ್ರತಿಭಟನೆ. ಥ್ಯಾಂಕ್ ಯು.